ನಮಸ್ತೆ ವೀಕ್ಷಕರೇ, ವೇದಾ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಹಲಸಿನಕಾಯಿ ಬೀಜದಿಂದ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಲಸಿನ ಹಣ್ಣಿನ ಬೀಜನ ತೊಗೊಂಡಿದ್ದೀನಿ. ಇದ್ರ ಮೇಗಳದು ಸಿಪ್ಪೆ ತೆಗೆದು ಕುಟ್ಟಿ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಚೆನ್ನಾಗಿ ತೊಳೆದು ಸಹ ತೊಗೊಂಡಿದ್ದೀನಿ. ಈ ಬೀಜದ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಹಣ್ಣಿನ ಬೀಜದ ಒಬ್ಬಟ್ಟು ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಕುಟ್ಕೊಂಡಿರೋ ಬೀಜನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮುರಿದು ಈ ಥರ ಫ್ರೆಶ್ ಮಾಡಿದರೆ ಒಂಥರ ಸ್ಮೂತಾಗಿ ಬರಬೇಕು. ಆ ಥರ ಬೇಯಿಸ್ಕೊಂಡ್ರೆ ಆಗುತ್ತೆ. ಮತ್ತು ಬಸ್ತಿರೋ ನೀರು ಚೆಲ್ಲಕ್ಕೆ ಹೋಗಬೇಡಿ. ಇದರಿಂದ ಸಪ್ಪು ನೀರು ಮಾಡ್ಕೋಬೋದು, ಇಲ್ಲ ಹೆಸರಾದರೂ ಮಾಡ್ಕೋಬೋದು. ನಾನು ಇಲ್ಲಿ 2 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಮತ್ತು 3 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ಅವಲಕ್ಕಿನೂ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿ ತೊಗೊತೀನಿ. ಮತ್ತು ಬೆಲ್ಲನ ಪಾಕ ಮಾಡ್ಕೊತೀನಿ. ಹಾಗೆ ಬೀಜನ ಪೇಸ್ಟ್ ಮಾಡ್ಕೊತೀನಿ, ಅಂದರೆ ಮಿಕ್ಸಿಯಲ್ಲೇ ರುಬ್ಕೊತೀನಿ. ನಾನು ಇಲ್ಲಿ ಬೇಯಿಸ್ಕೊಂಡಿರೋ ಬೀಜನ ರುಬ್ಕೊಂಡಿದ್ದೀನಿ. ಸ್ವಲ್ಪ ಪಾಕ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಈ ಥರ ಸ್ಮೂತಾಗಿ. ಈಗ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ರಿಂದ 3 ಟೀ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಒಂದು ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊತಾ ಇದ್ದೀನಿ, ಅಂದರೆ ನಾವು ಅವಲಕ್ಕಿ ಪೌಡ್ರ್ ಹಾಕ್ಕೊತೀವಲ್ಲ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಅಂತ. ನಾನು ಅಲ್ಲೇ ಇದಕ್ಕೆ ಸ್ವಲ್ಪ ಪಾಕ ಹಾಕ್ಕೊಂಡು ಚೆನ್ನಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬೀಜನ. ಇವಾಗ ಎಲ್ಲ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಹಲಸಿನ ಬೀಜದ್ದು ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಇದ್ರ ಮೇಲೆ ಸೀಕರಣೆ ಏನಾದರೂ ಮಾಡ್ಕೋಬೋದು, ಇಲ್ಲ ತುಪ್ಪದಲ್ಲಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಅವಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ರಿಂದ 3 ನಿಮಿಷ ಹಾಗೆ ಮುಚ್ಚಿಡಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಅಂದರೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಇಡಬೇಕು, ಗಟ್ಟಿಯಾಗುತ್ತೆ. ನೋಡಿ, ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಹೂರಣ ಹದಕ್ಕೆ ಬಂದಿದೆ ಇದು. ಇವಾಗ ಪರ್ಫೆಕ್ಟ್ ಆಗಿದೆ ಇದು ಹೂರಣ ಮಾಡೋದಕ್ಕೆ. ಉಂಡೆನೂ ಸಹ ಈಸಿಯಾಗಿ ಕಟ್ಕೋಬೋದು. ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದು ಇಷ್ಟ ಆಗಿದೆ. ನಾನು ಅಲ್ಲೇ ಮೈದಾ ಹಿಟ್ಟನ್ನ ನಾವು ಮಾಮೂಲಿ ಹೇಗೆ ಒಬ್ಬಟ್ಟಿಗೆಲ್ಲ ಹಿಟ್ಟನ್ನ ನಾವು ಕಲಿಸ್ಕೊತೀವೋ ಒಬ್ಬಟ್ಟು ಮಾಡೋದಕ್ಕೆ, ಅದಕ್ಕೆ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಕಲಸಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಎಲ್ಲನೂ ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಬರುತ್ತೆ. ಈಗ ಒಂದು ಬಟರ್ ಪೇಪರ್ ಈ ಥರ ಇದ್ದರೆ ತೊಗೋಬೋದು, ಇಲ್ಲಾಂದರೆ ಅಂಗಡಿಯಲ್ಲಿ ಸಿಗುತ್ತೆ ಬಟರ್ ಪೇಪರ್, ಅದನ್ನು ಸಹ ನಾವು ತೊಗೋಬೋದು. ನಾವು ಸೆಂಟ್ರಿಗೆ ಫಸ್ಟು ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಈ ಥರ ಎಲ್ಲ ರೌಂಡಾಗಿ ನಾವು ಈ ಥರ ಪ್ರೆಸ್ ಮಾಡ್ಕೊತಾ ಬರಬೇಕು. ನೋಡಿ, ನಾನು ಜಾಸ್ತಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ತಾಯಿಲ್ಲ, ಸುಮ್ಮನೆ ಬೆರಳಿಂದ ಈ ಥರ ಹರಡ್ಕೊಳ್ತಾ ಇದ್ದೀನಿ. ಇದಕ್ಕೇನು ಲಟ್ಟಿಸೋದೇನು ಬೇಕಾಗಿರೋದಿಲ್ಲ. ಹಾಗೆ ನಾನು ಸ್ವಲ್ಪ ತುಪ್ಪನ ಹಂಚಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಹಂಚಿದ ಮೇಲೆ ಒಬ್ಬಟ್ಟನ್ನ ಹಾಕ್ಕೊತಾ ಇದ್ದೀನಿ. ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಇದೇ ಥರ ನಾನು ಎಲ್ಲ ಒಬ್ಬಟ್ಟನ್ನು ಸಹ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ 8 ಮಾಡ್ಕೊತೀನಿ, ಮಿಕ್ಕಿದ್ದು
ನೈಟ್ ಮಾಡ್ಕೊತೀನಿ. ನಾವು ಹಿಟ್ಟು ಕಲಿಸ್ಕೋಬೇಕಾದ್ರೆ ಜಾಸ್ತಿ ತೆಳುವಾಗೂ ಕಲಿಸ್ಕೋಬಾರ್ದು, ಗಟ್ಟಿಯಾಗೂ ಸಹ ಕಲಿಸ್ಕೋಬಾರ್ದು. ಒಂದು ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ನಾವು ಎಷ್ಟು ಬೇಕಾದರೂ ನಾವು ಇದನ್ನು ಹರ್ವ ಮಾಡ್ಕೋಬೋದು, ಎಷ್ಟು ಬೇಕಾದರೂ ದೊಡ್ಡದಾಗಿ ನಾವು ಇದನ್ನು ಲಟ್ಟಿಸ್ಕೋಬೋದು, ಅಂದರೆ ಪ್ರೆಸ್ ಮಾಡ್ಕೊಂಡು ಇದನ್ನು ಇದು ಮಾಡ್ಕೋಬೋದು. ಭಾಳ ತೆಳುವಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ ನೋಡಿ. ಇವಾಗ ಫೈನಲಿ ಅದಾಗಿದೆ. ಇದನ್ನು ಸಹ ಹಾಕ್ತಾ ಇದ್ದೀನಿ. ನಾವು ಹೇಗೆ ಬೇಕಾದರೂ ಇದನ್ನು ಹಾಕ್ಕೋಬೋದು, ಏನೂ ಆಗಲ್ಲ. ನಾವು ಎಲ್ಲ ಥರದ ಒಬ್ಬಟ್ಟು ತಿಂದಿದ್ದೀವಿ. ಹಲಸೆ ಹಣ್ಣಿನ ಬೀಜದ್ದು ಒಬ್ಬಟ್ಟು ನೀವು ಒಮ್ಮೆ ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ, ಚಪಾತಿ ಇದ್ದಂಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.